ಸೊ ಆಲ್ಮೋಸ್ಟ್ 40 ಲಕ್ಷದ ಗಾಡಿಗೆ ಇವರು ಕಟ್ಟಿರೋಂಥದ್ದು ಹೆಂಗೆ ಅಂತ ತೋರಿಸಿ ನೋಡಿ. ಫ್ಯೂಲ್ ಟ್ಯಾಂಕು, ಇಲ್ಲಿ ನಟ್ಗಳೇ ಇಲ್ಲ, ಎಲ್ಲ ಪಾರ್ಟ್ಸ್ ಎಲ್ಲ ಸೇರಿ ಟೋಟಲಿ 19,828 ರೂಪಾಯಿ ಆಗಿದೆ. ಕಾಣುತ್ತಾ? ಕಾಣಲ್ಲ. ಸೊ ನಾವು ಏನು CBR ರ್ಯಾಪ್ ಮಾಡಬೇಕು ಅಂತ ಇದ್ವಲ್ಲ, ಇಷ್ಟು ದಿನ ಬರೀ ಡಿಸೈನಿಂಗಲ್ಲೇ ಆಗ್ತಾಯಿತ್ತು. ಆಲ್ಮೋಸ್ಟ್ ಒಂದು 3 to 4 ಡಿಸೈನ್ ಆಗಿತ್ತು. ಎಲ್ಲದನ್ನು ಕೂಡ ರಿಜೆಕ್ಟ್ ಮಾಡಿರೋದಿತ್ತು. ಅದನ್ನು ಬಿಟ್ಟ ಮೇಲೆ ಇವಾಗ ಫೈನಲೈಸ್ ಆಗಿದೆ. ಅದನ್ನು ಮಣಿ ಅವ್ರು ಮಾಡ್ತಾ ಇರೋಂಥದ್ದು. ಸೊ ಅದನ್ನು ಅವರೇ ಎತ್ಕೊಂಡು ಹೋಗ್ತಾರೆ. ಇವಾಗ ಇಲ್ಲಿ ಗಾಡಿ ಇಳಿಸಿ ಹೋಗ್ತೀವಿ ನಾವು. ಸರ್ ನಮ್ಮ S1000RR ಆ್ಯಕ್ಚುಲಿ ಸರ್ವಿಸಿಗೆ ಕೊಟ್ಟಿದ್ವಿ. ಸಿಕ್ಕಾಬಡೆ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ರ್ಯಾಟ್ ಬೈಟು ಕೂಡ ಆಗಿತ್ತು. ಅದಕ್ಕೆ ಅದು ವಯರ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಿತ್ತು. ಫ್ಯೂಲ್ನ ಚೇಂಜ್ ಮಾಡೋಕ್ಕೆ ಹೇಳಿದ್ವಿ. ರಾಹುಲ್ ಭಾಯ್ ಗಾಡಿಯಲ್ಲಿ ಹಿಂದ್ಗಡೆ ಟೈರ್ ಇನ್ಸ್ಟಾಲೇಷನ್ ಇತ್ತು, ಪ್ಲಸ್ ಜನರಲ್ ಚೆಕಪ್ ಎಲ್ಲ ಇತ್ತು. ಹಿಂದ್ಗಡೆ ಏರೋ ಅಂತ ಇರೋವಂಥದ್ದು ನಮ್ಮ GSAನ ಹೆಲ್ಮೆಟ್ಟು. ಅದ್ರ ಹಿಂದ್ಗಡೆ ಇರೋದು H2 ಫೇರಿಂಗ್ಸು. ಇದ್ರ ಕೆಳಗಡೆ ಇರೋಂಥದ್ದು ಪ್ಯಾನಿಯರ್ಸು. ಕಾಣಲ್ಲ. ಇಲ್ಲಿ ಅಲ್ಲಿದ್ದಾವೆ ನೋಡಿ ಪ್ಯಾನಿಯರ್ಸು. 2 ಪ್ಯಾನಿಯರ್ಸು ಮತ್ತು ಟಾಪ್ ಬಾಕ್ಸು. ಇವಾಗ ಅಜೆಂಡಾ ಏನು ಅಂತಂದರೆ, ನಾವು ನೆನ್ನೆನೇ ಸಿಗತ್ತೆ ನಮಗೆ ಗಾಡಿ S1000 ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಲೇಟ್ ಆಗ್ತಾಯಿತ್ತು ನಮಗೆ ತೊಳೋದಕ್ಕೆ. ಯಾಕಂತಂದರೆ ಗಾಡಿಯಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇತ್ತು ಅಂತ ಹೇಳಿ 1500 ಎರರ್ ತೋರಿಸ್ತಾ ಇತ್ತು ಗಾಡಿ. ಸೊ ಅದಕ್ಕೆ ರೆಗ್ಯುಲರಾಗಿ ಓಡಿಸ್ತಾ ಇರಬೇಕು ಗಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಸೂಪರ್ ಬೈಕ್ ಇದ್ದರೆ ಆದಷ್ಟು ಜಾಸ್ತಿ ಓಡಿಸ್ತಾ ಇದ್ರೆ ಪ್ರಾಬ್ಲಮ್ಸ್ ಕಮ್ಮಿ. ಓಡಿಸ್ಲಿಲ್ಲ ಅಂತಂದರೆ ಪ್ರಾಬ್ಲಮ್ ಜಾಸ್ತಿ. ಬ್ರೇಕ್ಸ್ ಎಲ್ಲ ಕ್ಲೀನ್ ಮಾಡಿರೋದಾಯಿತು. ವೈರಿಂಗ್ ಕನೆಕ್ಷನ್ ಎಲ್ಲ ರೀಸ್ಟೋರ್ ಆಯಿತು. ಎರರ್ಸ್ ಎಲ್ಲ ಕ್ಲಿಯರ್ ಆಯಿತು. ಆ ಲೆಫ್ಟ್ ಫುಟ್ ಪೆಕ್ಸ್ ಇತ್ತಲ್ಲ, ಆ ಫುಟ್ ಪೆಕ್ಸ್ ಕಂಪ್ಯಾಟಬಲ್ ಆಗ್ತಾ ಇರಲಿಲ್ಲ. ಅದು ಇಷ್ಟ ಐತೆ ಫುಟ್ ಪೆಕ್ಸ್. ಅದು ಕಳಿಸಿರೋವಂಥದ್ದು, ನಾವು ತೊಗೊಂಡಿರೋವಂಥದ್ದು ಈ ಥರ ಕ್ಲಿಪ್ ಮಾಡೋವಂಥದ್ದು ಫುಟ್ ಪೆಕ್ಸು. ಸ್ಪ್ರಿಂಗಿಂದ ಇದ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು ಬರೀ ಅದು ಇಷ್ಟು ಐಟಮಿಗೆ 10,000 ಇಸ್ಕೊಂಡವ್ರೆ. ಅದೊಂದಾಯಿತು. ಸೊ ಫ್ಯೂಲ್ ಎಲ್ಲ ಫಿಲ್ ಆಗಿದೆ. ಇವಾಗ ಹೋಗಿ ನಾವು GSAಗೆ ತೊಗೊಂಡಿರೋಂಥ ಆಕ್ಸೆಸರೀಸ್ಗಳ ಪೇಮೆಂಟ್ ಮಾಡ್ಕೊಬೇಕು. ಮಾಡಿಕೊಂಡು ನಮ್ಮ ಗಾಡಿ ಮೇಲೆ ಅಪ್ಡೇಟ್ ನೋಡಿಕೊಂಡು, ರಾಹುಲ್ ಭಾಯ್ ಅವರ ಗಾಡಿಗೆ ನಮಗೆ ಟೈರ್ ಬಂದಿತ್ತು, ಅದನ್ನು ಒಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಂಡು ಅಲ್ಲಿಂದ ಬಾನೆಟ್ ಆ್ಯಂಡ್ ಸ್ಪೋಕ್ಸಿಗೆ ಹೋಗಬೇಕು. ಬಾನೆಟ್ ಆ್ಯಂಡ್ ಸ್ಪೋಕ್ಸಿಗೆ ಹೋಗಿ ನಮ್ಮ H2ದು ಸ್ವಲ್ಪ ಫೇರಿಂಗ್ಸ್ನ ಕೊಡಬೇಕು. ಸೊ ನಮಗೆ ಸ್ವಲ್ಪ ಗಿಫ್ಟ್ಸ್ ಕೊಟ್ಟಿದ್ದು ಎಲ್ಲರೂ ಕೂಡ. ಇದು RC8 ಕೊಟ್ಟು ನಮಗೆ ಸೊಸೈಟಲ್ ಪ್ರೆಷರ್ ಹಾಕಿದ್ದು ಪೂಜಾ ಅಂತ ಹೇಳಿ. ಅದಾದಮೇಲೆ ಬುಗಟ್ಟಿ ನಮಗೆ TK ಕೊಟ್ಟಿದ್ದು ರಾಹುಲಿಗೆ. ಈ G ವೇಗನ್ ಕೊಟ್ಟಿದ್ದು ಗೌರಿ ಅವರು ನನಗೆ. ಸೊ ಎಲ್ಲ ಗಾಡಿಯಲ್ಲೇ ಇಟ್ಟಿದ್ದಿತ್ತು. ಇವಾಗ ಎಲ್ಲ ಗಾಡಿಗಳು ಬರ್ಬೇಕು ಬೈ. 101% ಬರ್ತಾವೆ. ಸುಮ್ಮನೆ ಏನೋ ಒಂದು ಮಾಡೋಣ. GSP. ಸೊ ಇವತ್ತು ಸಿಮ್ಮನ್ ಎತ್ಕೊಂಡು ಹೋಗ್ಬೇಕು ಇದರಲ್ಲಿ. ಆ್ಯಂಡ್ ನಮ್ಮ ರಾಹುಲ್ ಅವ್ರದ್ದು ಸ್ವಲ್ಪ ಪ್ರಾಡಕ್ಟ್ಸ್ ಇತ್ತು ಟು ಇನ್ಸ್ಟಾಲ್ ಇನ್ ಹೀಸ್ ಬೈಕ್, ಅದನ್ನು ಕೊಡಬೇಕು. ವೈಸ್ ಇದು ನೋಡಿ K1600. ಐ ಥಿಂಕ್ ದಿಸ್ ಇಸ್ ಇನ್ಲೈನ್ 6 ಇರಬೇಕು. TV ಇದೆ, ಸ್ಪೀಕರ್ಸ್ ಇದೆ, ಹೋಮ್ ಥಿಯೇಟ್ರ್ ಇದೆ. ರಾಕಿ ಇದನ್ನು ಹಾಕೊಂಡು ಟ್ರಿಪ್ಪಿಗೆ ಹೋಗ್ಬೋದು. ಒಳ್ಳೆ 1600cc ಮಷೀನ್ ಇದೆ. ಇದು ಇನ್ಲೈನ್ 6. ಇದು 6 ಸಿಲಿಂಡರ್ ರಾಕಿ ಇದು ಗಾಡಿ. ಬ್ರೋ ಇದು 6 ಸಿಲಿಂಡರ್ ಅಲ್ವಾ? 6 ಸಿಲಿಂಡರ್ ಇದು ಗಾಡಿ. 6 ಸಿಲಿಂಡ್ರು ಸಾಕಾಗಿದೆ. ಸೀಟ್ ನೋಡಿ ಆ ಲೆವೆಲಲ್ಲಿ ಇದೆ. ಇದು ಕಂಫರ್ಟ್ ಎಲ್ಲ. ಹೌದಾ? ಇನ್ನೂ ಚೆನ್ನಾಗಿದೆಯಾ? ಇದು ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಹೌದಾ? ಕ್ರೇಜಿ ನೋಡಿ ರಾಕಿ. ದಿಸ್ ಇಸ್ ಟ್ರಿಪಲ್ ಬ್ಲ್ಯಾಕ್. ಬಟ್ ಇದು 1250 ರಾಕಿ. ಇದು 1300 ಅಲ್ಲ, ಮುಂಚೆದಿದ್ದು. ಬಟ್ ಇದಕ್ಕೂ ಹೆವಿ ಫ್ಯಾನ್ಸ್ ಇದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಬಟ್ ಇದು ಆ್ಯಕ್ಚುಲಿ ನೀನು ಹೇಳಿರೋಂಗೆ ಇದು ಭಾಳ ಕಮ್ಮಿ ಮಾಡಿಸಿದ್ದಾರೆ. ಇದು ಲೋವರ್ ಮಾಡಿದಾರಲ್ವಾ ಗಾಡಿ? ಇದು ಲೋವರ್ ಮಾಡಿದ್ದಾರೆ ಗಾಡಿ. ಹೆವಿ ಕೆಳಗಡೆ ಇದೆ. ಇದು ಸಖತ್ ಲೋವರ್ ಮಾಡಿದ್ದಾರೆ ಗಾಡಿ. ಇದು ಅಲ್ಲ ತೊಗೊಂಡೋಗೋಣ ಅಂತಂದರೆ ಈಗ ತೊಗೊಂಡು ಲೋಡೆಲ್ಲ ಮಾಡಿಕೊಂಡು ಹೋಗಬೇಕು. ಬಟ್ ಏನಿದೆ ಗೊತ್ತಾ, ಮನೇಲಿ ಒಂದು 4R ಇದೆ, 600RR ಒಂದಿದೆ, H2 ಒಂದಿದೆ, S1000RR ಒಂದಿದೆ. ಕಾಟೇರಾ KTM ಒಂದಿದೆ. ಹೌದು, KTM ಅದು ಹೆಸರು ಆ್ಯಕ್ಚುಲಿ ಚೆನ್ನಾಗಿತ್ತು ನೋಡಿ. ಕಟೇರಾ ಅಂತ ಇಡಬಹುದು. ನಾವು ದೇವ ಅಂತ ಇಟ್ಟಿದ್ದೀವಿ ಆ್ಯಕ್ಚುಲಿ. ಯಾಕಂತಂದರೆ ಅದನ್ನು ನಮಗೆ
ಶಿವರಾತ್ರಿ ದಿನ ತಗೊಂಡಿದ್ವಿ ನಾವು. ಅಲ್ಲ ಅಪ್ಪ ಅಮ್ಮನ ಮನೆಯಲ್ಲ ಅದನ್ನೇ ಡಿಸ್ಕಸ್ ಮಾಡ್ತಿದ್ದೀವಿ. ಯಾಲವರು ಬಂದು ಅದನ್ನೇ ಕೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಅದಕ್ಕೆ ಬಿಲ್ ಅಂತೂ ಪೇ ಮಾಡಿದ್ದೀವಿ. ನಿಮ್ಗೆ ಒಂದ್ಸರಿ ಬಿಲ್ ತೋರಿಸ್ತೀನಿ. ಅಲ್ಲಿ ನಾಗರಾಜ್ ಅವರು ನಿಮಗೆ ಇವ್ರು ಸಿಕ್ಕರೆ ಏನಾದರೂ BMW ಅಲ್ಲಿ ಹಾಕ್ಕೊಂಡು ಸಾರಾಯಿ ಡಿಸ್ಕೌಂಟ್ ಕೇಳಿ ಹೇಳಿ. ಅವ್ರು ಆ್ಯಕ್ಚುಲಿ ಸಿಗಲಿಲ್ಲ ಅಂತಂದರೆ ಡಿಸ್ಕೌಂಟ್ ಕೊಡಲ್ಲ ಇಲ್ಲಿ. MRP ಇದ್ದರೆ MRP 1100 ರೂಪಾಯಿ ಇದ್ದರೆ ಅದು 1100 ರೂಪಾಯಿನೇ ಇಸ್ಕೊತಾರೆ. ನಾಗರಾಜ್ ಅವ್ರಿಗೆ ಭೇಟಿಯಾದರೆ ನಾಗರಾಜು, ನಿಹಾಲು ಇವರೆಲ್ಲ ಸೇರಿಕೊಂಡು ಸ್ವಲ್ಪ ಅಟ್ಲೀಸ್ಟು ಏನೋ ಡಿಸ್ಕೌಂಟ್ ಅಟ್ಲೀಸ್ಟ್ ಮಾಡಿಕೊಡ್ತಾರೆ. ಹಿಂಗೆ DC ಫ್ರೆಂಡು ಅಂತಂದರೆ ಇನ್ನೂ ಮಾಡಿಕೊಡ್ತಾರೆ. ಸರಿಯಾಗಿ ಮೇಂಟೆನೆನ್ಸ್ ಆಗಿದೆ. ಫುಟ್ ರೆಸ್ಟು ಲೆಫ್ಟ್ ಸೈಡು ಮೀಟಪ್ ಟೈಮಲ್ಲಿ ಹೋಗ್ಬಿಟ್ಟಿತ್ತು. 2800 ರೂಪಾಯಿ ಬರೀ ಈ ಥರದೊಂದು ಪ್ಲಗ್ ಥರ ಬಂತೈತಿ ರಾಕಿ. 8800 ರುಪೀಸ್ ಅದು. ಅದಾದಮೇಲೆ ಲೇಬರ್ ವಿತೌಟ್ ಸ್ಪೆಸಿಫಿಕೇಷನು. ನಾವು ಫ್ಯೂಲ್ ಟ್ಯಾಂಕ್ ಕ್ಲಿಯರ್ ಮಾಡಿಸಿರೋದಿದೆ, ಅದಕ್ಕೆ 760. ಆ ಫುಟ್ ರೆಸ್ಟು ನಾವು ತಂದುಕೊಟ್ಟಿರೋದು ಲಾಕ್ ಥರ ಇದೆ ರಾಕಿ. ಬಟ್ ಬೇಕಾಗಿದ್ದು ಸ್ಪ್ರಿಂಗ್ ಥರ. ಅವ್ರು ಸ್ಪ್ರಿಂಗ್ ಥರ ಹಾಕೋಣ ಅಂತ ಹೇಳ್ಬಿಟ್ಟು ಸ್ಪ್ರಿಂಗ್ ಥರದ್ದು ಹಾಕಿದ್ದಾರೆ. ಸೊ ಹಂಗಾಗಿರೋಂಥದ್ದು ಇದು. ನಿಮ್ಗೆ ನೋಡಿ ಗಾಡಿ ನಂಬರ್ ತೋರಿಸ್ತೀನಿ, 31 ED ಬಸ್. ಈಗ ಫುಟ್ ರೆಸ್ಟ್ ಅದು ಹಾಕಿರೋದಿದೆ ರಾಕಿ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ E20. ಲೇಬರ್ ವಿತೌಟ್ ಸ್ಪೆಸಿಫಿಕೇಷನ್, ಮೇಂಟೆನೆನ್ಸ್, ಜನರಲ್ ಇನ್ಸ್ಟ್ರಕ್ಷನ್, ಫ್ಯೂಲ್ ಟ್ಯಾಂಕ್ ಕ್ಲೀನಿಂಗು. ಇದನ್ನು ಅವ್ರು ಮಾಡ್ತೀನಿ ಅಂದಿಲ್ಲ, ನಾವೇ ಮಾಡಿಸಿದ್ದು ಹೇಳಿ. ಅದು ರೀಪೇ ಮಾಡ್ತಾರೆ. ಗೌರ್ಮೆಂಟ್ ರೀಪೇ ಮಾಡ್ತಾರೆ. ಗೌರ್ಮೆಂಟ್ ಒಂದ್ಸರಿ ಹಿಂಗೆ ಯಾವುದೋ ವ್ಲಾಗರ್ ಹಾಕೋನೆ ಅಂತಂದರೆ BMW ಅವರು ನನ್ನ ಬ್ಯಾನ್ ಮಾಡ್ತಾರೆ. ಬಟ್ ಅದೇ ಇದನ್ನು ನಾವು ಆ್ಯಕ್ಚುಲಿ ಹೇಳಿರುವಂಥದ್ದು. ಮಾಡಿಸೋ ಅವಶ್ಯಕತೆ ಇರಲಿಲ್ಲ, ಟು ಬಿ ವೆರಿ ವೆರಿ ಫ್ರ್ಯಾಂಕ್. ನಾವು ಮಾಡಿಸ್ತಾ ಇರೋದು ನಮ್ಮ ಎಲ್ಲ ಗಾಡಿಗೂ ಮಾಡಿಸ್ತಾ ಇದ್ದೀವಿ. ಪ್ಲಸ್ BMW ಸರ್ವೀಸು ಇದು 1143 ಹಾಕಿದ್ದಾರೆ. ಇದೇನು ಅಂತಂದರೆ ಇದು ಮೇಂಟೆನೆನ್ಸ್ ಅಂತಂದರೆ ನಾರ್ಮಲ್ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿರ್ತಾರೆ. ಮೇನ್ ನಿಮ್ಮ ಹತ್ರ ಏನಾದ್ರು S1000 RR ಏನಾದರೂ ಇದ್ದು, ಇಲ್ಲ BMWದು ಯಾವುದೇ ನಿಮ್ಮ ಹತ್ರ ಗಾಡಿ ಇದ್ರೂ ಕೂಡ ಪ್ರತಿಯೊಂದು ಸರಿನೂ ಕೂಡ ಬಿಟ್ಟಾಗ ಚೈನನ್ನು ಅಡ್ಜಸ್ಟ್ ಮಾಡಿಸಿ. ಚೈನು ಮೇಂಟೆನೆನ್ಸ್ ಅಂತ ಹೇಳಿ ಇಲ್ಲಿ ಮಾಡ್ತಾರೆ. ಡೂ ದ್ಯಾಟ್. ಕ್ರೇಜಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ದಟ್ ಈಸ್ ವೆರಿ ವೆರಿ ಗುಡ್. ಇನ್ನೊಂದು ನಮ್ಮ ಗಾಡಿ ಅಂತೂ ನಾವು ಆ್ಯಕ್ಚುಲಿ 3000 ಕಿಲೋಮೀಟ್ರಿಗೆ ಒಂದು ಸರಿ ಆಯಿಲ್ ಚೇಂಜ್ ಅಂತೂ ಮಾಡಿರ್ತೀವಿ ನಾವು. 3000 ಕಿಲೋಮೀಟ್ರಿಗೆ ಒಂದು ಸರಿ ಅಂತೂ ಆಯಿಲ್ ಚೇಂಜ್ ಇದ್ದೇ ಇರುತ್ತೆ. ಸೊ ಇವಾಗ ಆಯಿಲ್ ಚೇಂಜು ನಮಗಿನ್ನ ಲೇಟ್ ಇದೆ, ಇನ್ನು ಮಾಡಿಸಿ 1000 ಕಿಲೋಮೀಟ್ರ್ ಓಡಿಸಿಲ್ಲ ಆ್ಯಕ್ಚುಲಿ. ಆಮೇಲೆ ಇಲಿ ಕಚ್ಬಿಟ್ಟಿತ್ತು ಒಂದು ಚಿಕ್ಕ ಮಾಡ್ಯೂಲು. ಸೊ ಅದಾದಮೇಲೆ ಅದಕ್ಕೆಲ್ಲ ಮತ್ತು ಮಾಡ್ಯೂಲು ಅದು ನೋಡಿ ಈ ಟೈಟ್ ಐತೆ ರಾಕಿ. ಅದು 2 ವೈರ್ ಜಾಯಿನ್ ಮಾಡೋದಿತ್ತದು, ಬಟ್ ಆ ಮಾಡ್ಯೂಲ್ ಚೇಂಜ್ ಮಾಡಿದ್ರು 4192. ಈಗ ಅದನ್ನು ಮಾಡ್ಬೇಕಲ್ಲ ನೀನು. ಲೇಬರ್ ಮೇಂಟೆನೆನ್ಸು, ರೇರ್ ಪಿಲಿಯನ್ ಫುಟ್ ರೆಸ್ಟ್ ಫಿಟ್ಮೆಂಟು. ಫುಟ್ ರೆಸ್ಟ್ ಫಿಟ್ಮೆಂಟ್ ಏನು ಗೊತ್ತಾ, 600 ರೂಪಾಯಿ. ನಾವು ಫುಟ್ ರೆಸ್ಟ್ ಕೊಟ್ಟಿದ್ವಾ, 2 ಆಲಂಕಿ ಹಾಕಿ ಟೈಟ್ ಮಾಡಿರೋದು. ಬಟ್ ಏನು ಅಂತಂದರೆ ಪಾಪ ಅವರೇ ಸ್ಕ್ರೂಗಳೆಲ್ಲದು ಕೂಡ ಸೆಟಪ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲ ಪಾರ್ಟ್ಸ್ ಎಲ್ಲ ಸೇರಿ ಟೋಟಲ್ಲಿ 19,828 ರೂಪಾಯಿ ಆಗಿದೆ. ಇದರಿಂದ ಏನು ಕಲಿತೆ ಹೇಳಿದೀಪು? ಇದರಿಂದ ಏನು ಕಲಿತೆ ನೀನು? ಗಾಡಿ ಹಂಗೆ ನಿಲ್ಲಿಸಬಾರ್ದು, ಓಡಿಸ್ಬೇಕು. ಸೊ ನಮ್ಮ ಗಾಡಿ ಅಂತೂ ಆಲ್ಮೋಸ್ಟ್ ಒಂದು 2-3 ಡೇಸ್ ಆಯ್ತು ರೆಡಿಯಾಗಿ. ಇನ್ನು ರಾಹುಲ್ ಗಾಡಿ ಈಗ ರೆಡಿ ಆಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಪಾರ್ಟ್ಸು ಕೂಡ ಇನ್ಸ್ಟಾಲೇಷನ್ ಮಾಡೋಕ್ಕಿತ್ತು. ಬಟ್ BMW ಅಲ್ಲಿ ಪಾರ್ಟ್ಸ್ ಯೂಶ್ವಲಿ ಇನ್ಸ್ಟಾಲೇಷನ್ ಮಾಡಲ್ಲ. ಬಟ್ ಅದೇ ಪಾರ್ಟ್ಸು ಬೇರೆ ಇರೋಂಥದ್ದನ್ನ ಕೆಲವೊಂದು ರೀಪ್ಲೇಸ್ ಮಾಡಿ ಕೊಡ್ತಾಯಿದ್ರು, ಅದು ಮಾಡ್ತಾ ಇದ್ದಾರೆ. ಈಗ ನಾವು ಇವಾಗ ನಮ್ಮ ಗಾಡಿಯ ಬಿಲ್ ಪೇಮೆಂಟ್ ಮಾಡಿ ನಮ್ಮ ಗಾಡಿ ಈಗ ಎತ್ಕೊಂಡು ಹೋಗ್ಬಿಡೋಣಲ್ಲ, ಹೇಳಿ ಹೋಗ್ಲಿ. ನೋಡ್ತೀವಿ, ಎತ್ಕೊಂಡು ಹೋಗ್ಬೇಕೀಗ. ಮನೆತ ಟೆಕ್ ಪಾರ್ಕ್ ಒಳಗಡೆನೇ ಇದ್ವು. ಇದು ಸ್ವಲ್ಪ IT ಕೆಲಸ ಮಾಡಿ 1-2 OS ಹಾಕಿ ಬಂದ್ಬಿಡೋಣ. ಇಡೀ ದೇಶದ ಆಲ್ಮೋಸ್ಟ್ 30-40% ಬರೋದೇ ITದು ಏನು ಸರ್ವೀಸಸ್ ಐತಲ್ಲ, ಅದು ಕರ್ನಾಟಕದಿಂದ. ಮಾನ್ಯತಾ ಟೆಕ್ ಪಾರ್ಕ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸೆಕ್ಟರ್ ವಿಚ್ ಇಸ್ ಕಾಂಟ್ರಿಬ್ಯೂಟಿಂಗ್ ವೈಸ್. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಮ್ಮಿ ಜನ ಟ್ಯಾಕ್ಸಸ್ ತುಂಬುವಂಥದ್ದು ಅಂತಂದರೆ ಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲರೂ ತುಂಬ್ತಾರೆ, ಡೈರೆಕ್ಟ್ ಟ್ಯಾಕ್ಸಸ್ ತುಂಬುವಂಥ ಸಿಕ್ಕಾಪಟ್ಟೆ ಕಮ್ಮಿ ಜನರಲ್ಲಿ ITಯಲ್ಲಿ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಜೆನ್ಯೂನ್ ಆಗಿ ಟ್ಯಾಕ್ಸ್ ತುಂಬ್ತಾರೆ. ರೆಂಟ್ ಎಕ್ಸ್ಟ್ರಾ ಹಾಕಿರ್ತಾರೆ, ಅದು ಪರವಾಗಿಲ್ಲ. ಟ್ರಾವೆಲ್ ಅದು ಎಕ್ಸ್ಟ್ರಾ ಇರುತ್ತೆ. ಇಲ್ಲ ರೆಂಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿರ್ತಾರೆ. ಹೆಲ್ತಿಂದ ಅವೆಲ್ಲ ಹಾಕಿರ್ತಾರೆ. ಬಟ್ ಅಂದ್ರೂ ಅವರೇ ತುಂಬೋದಲ್ಲ ಟ್ಯಾಕ್ಸು. ಸ್ವಲ್ಪ ಉಳಿಸ್ಕೊಳ್ಳಿ ಬಿಡಿ, ಪರವಾಗಿಲ್ಲ. ಇಲ್ಲೇ ಲೆಫ್ಟಾ? ಇಲ್ಲೇ ಆಯ್ತಾ? ಬಾನೆಟ್ ಆ್ಯಂಡ್ ಸ್ಪೋಕ್ಸ್ ಆ್ಯಂಡ್ ಬಾನೆಟ್ ಆ್ಯಂಡ್ ಸ್ಪೋಕ್ಸ್. ಬೈ 10 o'clock ರೀಚ್ ಆಗೋರಿದ್ವಿ, 9:30ಗೆ ಬಂದ್ವಿ. ಸೊ 1 ಅವರಿಂದ ಎಷ್ಟೊತ್ತಿಗೆ ಬಂದ್ವಿ ನಾವು? 1 ಅವರ್ ಇರೋದು, ಹಾಫ್ ಆನ್ ಅವರ್. ಸೊ ವಿ ಆರ್ ಹಿಯರ್ ಅಟ್ ಬಾನೆಟ್ ಆ್ಯಂಡ್ ಸ್ಪೋಕ್ಸ್ ಬಾಯ್ಸ್. ಫಸ್ಟು PPF ಕೊಡಬೇಕು. ಬಟ್ ಇದರಲ್ಲಿ ಏನು ಅಂತಂದರೆ ಇಲ್ಲಿ ಮ್ಯಾಟ್ ಬರುತ್ತೆ, ಸ್ವಲ್ಪ ಮ್ಯಾಟ್ ಥರ ಲೇಯರ್ ಇದೆ. ಹಾಗೆ ನಾವು ಒಂದ್ಸರಿ ನಾಳೆ ಬಂದು ಮಾತಾಡಿಕೊಂಡು ಹೋಗಬೇಕು. ಇವಾಗ ಜಸ್ಟು ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಕ್ಲೋಸ್ ಇದೆ ಇದು, ಯಾಕಂತಂದರೆ ಟೈಮು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟೈತೆ.
ಇಲ್ಲಿ ನೋಡಿ 9:42 ಏನಾಗಿದೆ ಟೈಮು. ಸೊ ಅದಕ್ಕೆ ಇವಾಗ ಇವರು ಕೀ ತೊಗೊಂಬರ್ತಾ ಇದ್ದಾರೆ ಇಲ್ಲಿ ಡ್ರಾಪ್ ಮಾಡಿಸ್ಕೊಳೋಣ ಅಂತ ಹೇಳಿ. ಇಲ್ಲ ಟೈಮಿಗೆಲ್ಲ ಬಂದು ಬಿಟ್ಟು ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತಲ್ಲ ಅದಕ್ಕೆ. ಬಟ್ ಅಂದ್ರೂ ಕ್ರೇಜಿ ರೈಡ್ ಇತ್ತು. ಸೊ ಆ್ಯಕ್ಚುಲಿ ನಾವಿಲ್ಲಿ ಬಾನೆಟ್ ಆ್ಯಂಡ್ ಸ್ಪೋಕ್ಸು ಸಾಗರ್ ಅವ್ರ ಹತ್ರ ಬಿಟ್ಟು ಹೋಗಿರೋ ಅಂಥದ್ದು. ಇಲ್ಲಿ ಬೂಸಾನು ಕೂಡ PPF ಆಗಿದೆ, ಪ್ಲಸ್ GSAನು ಕೂಡ PPF ಆಗಿದೆ. ನಾವು ಟ್ರಾವೆಲ್ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ ನಮಗೆ ಬರೋಕ್ಕಾಗಿರಲಿಲ್ಲ. ಬಟ್ PPF ಎಲ್ಲ ಆಗಿದೆ. ಬಟ್ ಒಂದು 2-3 ಪಾಯಿಂಟ್ಸು ನಮಗೆ ಅನಿಸಿದ್ದು ನಾವು ಅವ್ರಿಗೆ ಹೇಳಿದ್ದು, ಅದನ್ನು ನಾನು ನಿಮಗೂ ತೋರಿಸ್ತೀನಿ. GSA ನಾವು ಮಾಡಿಸಿರೋದೇನು ಅಂತಂದರೆ, ಎಲ್ಲೆಲ್ಲಿ ಗ್ಲಾಸಿ ಇದೆಯಲ್ಲ ಅಲ್ಲಿ ನಾವು ಗ್ಲಾಸಿನೇ PPF ಹಾಕಿರೋದಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ಲಾಸಿ ಏರಿಯಾ ಗ್ಲಾಸಿ PPF ಹಾಕಿರೋದಿದೆ. ಇಲ್ಲಿ ಬಂದು ಇದು ಮ್ಯಾಟ್ ಏರಿಯಾ ಇದೆಯಲ್ಲ, ಇಲ್ಲಿ ಮ್ಯಾಟ್ PPF. ಸೊ ಸ್ಟಾಕು ನಮಗೆ ಹಿಂಗಿತ್ತು ಅದೇ ಥರ ಲುಕ್ ಕಾಣುತ್ತೆ. ಇಲ್ಲೂ ಕೂಡ ಗ್ಲಾಸಿ ಇದೆ, ಗ್ಲಾಸಿ PPF ಇದೆ. ಸ್ಕ್ರೀನ್ಗೂ ಕೂಡ PPF ಮಾಡಿಸಿರೋದಿದೆ. ಸೊ ಸೈಡಲ್ಲಿ ಮ್ಯಾಟ್ ಇದೆ, ಮ್ಯಾಟ್ PPF ಮಾಡಿರೋದಿದೆ. ಆಮೇಲೆ ಹೆಡ್ಲೈಟು ಕೂಡ PPF ಮಾಡಿಸಿದ್ದೀವಿ. ಬಟ್ ಇದಕ್ಕೆ ಈಗ ಗಾರ್ಡು ಕೂಡ ತರಿಸಿರೋದಿದೆ. ಗಾರ್ಡು, ಈ ಕಡೆ ಗಾರ್ಡು, ಈ ಕಡೆ ಸೈಡಿನ ಗಾರ್ಡು, ಆ ಗಾರ್ಡು, ಈ ಗಾರ್ಡು. ಒಂದು ಬೂಸಲ್ಲಿ ಏನು ಮಾಡಿಸಿರೋದು, ಇಲ್ಲಿ ಕೆಲವೊಂದು ಕಡೆ ಇವೆಲ್ಲ ಇರುತ್ತಲ್ಲ, ಇಲ್ಲಿ ಒಂದೊಂದು ಕಡೆ ಅದು ಸ್ವಲ್ಪ ಗ್ರೇ ಕಲರ್ ಬರುತ್ತೆ. ಎಕ್ಸಾಂಪಲ್ಲು ಈ ರೀಜನ್ ನೋಡಿ, ಈ ರೀಜನ್ ಏನಿದೆಯಲ್ಲ ಇದು ಗ್ರೇ ಬರುತ್ತೆ. ಬಟ್ ಇರೋಂಥ ಎಲ್ಲ ಸ್ವಲ್ಪ ಗ್ರೇಷ್ ಪಾರ್ಟು ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕಿಗೆ ಕನ್ವರ್ಟ್ ಮಾಡಿಸಿರೋದಿದೆ. ಇದು ನೋಡಿ, ಇದು ಗ್ರೇ ಬರುತ್ತೆ. ದಿಸ್ ಈಸ್ ಆಲ್ಸೋ ಪಿಯಾನೋ ಬ್ಲ್ಯಾಕ್. ಮತ್ತು ಇದರಲ್ಲಿ ಮಾಡಿಸಿರೋದು ಫುಲ್ಲು ನಾವು ಗ್ಲಾಸಿ PPF. ಒಂದು ಏನು ಮಾಡೋಕ್ಕೆ ಹೇಳಿರೋದು ಅವ್ರಿಗೆ ಅಂತಂದರೆ, ಸುಜುಕಿ ಏನು ಲೋಗೋ ಇರುತ್ತಲ್ಲ ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟು ಬರೀ ಬಾರ್ಡರ್ ಕೊಡಬೇಕು ಅಂತ. ಸೊ ಬರೀ ಬಾರ್ಡರ್ ಸುಜುಕಿ ಅಂತ ಕಾಣುತ್ತಲ್ಲ, ಅದು ಸೂಪರಾಗಿ ಕಾಣುತ್ತೆ, ಕ್ರೇಜಿಯಾಗಿ ಕಾಣುತ್ತೆ. 2 ಸೈಡ್ ಅದನ್ನು ಮಾಡಿರೋದಿದೆ. ಸೊ ಟೋಟಲ್ 2 ನಮಗೆ PPF ಆಗಿದೆ. PPF ADV ಬೈಕ್ಸ್ ಎಷ್ಟು ಚಾರ್ಜ್ ಮಾಡೋದು ಬ್ರೋ? ಆಲ್ಮೋಸ್ಟು ದೊಡ್ಡ ADV ಇದ್ದರೆ 15 to 20. ದೊಡ್ಡ ADV ಇದ್ದರೆ 15 to 20. ಯಾಕೆ ಅಂತಂದರೆ ಈ ADVಗಳಲ್ಲಿ ಬರೀ ಫ್ರಂಟ್ ಅಷ್ಟೇ ಮಾಡೋ ಅಂಥದ್ದಿರುತ್ತೆ. ಇಲ್ಲೆಲ್ಲ PPF ಎಲ್ಲ ಏನು ಬರಲ್ಲ. ಬಟ್ ಸೂಪರ್ ಸ್ಪೋರ್ಟು ಇವೆಲ್ಲ ಇದ್ದರೆ ಆಲ್ಮೋಸ್ಟ್ ಒಂದು 25 to 30 ರೇಂಜಲ್ಲಿ ಮಾಡಿರೋವಂಥದ್ದು. ಬಟ್ ನಾವು ಇದರಲ್ಲಿ ಎಕ್ಸ್ಟ್ರಾ ಮಾಡಿಸಿರೋದು ಏನು ಅಂತಂದರೆ, PPF ಜೊತೆಗೆ ಇವನ್ನೆಲ್ಲ ಪೇಂಟ್ ಮಾಡಿಸಿರೋದು. ಬ್ರೋ ಎಷ್ಟು ಒಂದು 4 ಪ್ಯಾನಲ್ಸ್ ಏನೋ ಪೇಂಟ್ ಆಗಿದೆ ಅಲ್ಲ? 5 to 6 ಪ್ಯಾನಲ್ಸ್. ಇದೊಂದು ಮತ್ತು ಇದು ಗ್ರೇನೇ ಬರ್ತಾಯಿತ್ತು. ಮತ್ತು ಬೇರೆ ಯಾವ್ದು ಬ್ರೋ ಪೇಂಟ್ ಮಾಡಿಸಿದ್ದು? ಹಾಂ, ಇದು ಗ್ರಿಲ್ಸ್, ಫಿನ್ಸಾ? ಓಕೆ, ಇದು ಫಿನ್ಸು. ಮತ್ತು ಫ್ರಂಟು ಇತ್ತಲ್ವಾ? ಕರೆಕ್ಟ್. ಮತ್ತು ಇದು ಅಷ್ಟೇ ನಮಗೆ ಗ್ರೇ ಬರ್ತಾಯಿದೆ. ನಾವು ಫುಲ್ ಏನು ಮಾಡಿದ್ದೀವಿ ಅಂತಂದರೆ, ಫುಲ್ಲು ಒಂದು ಬ್ಲ್ಯಾಕ್ಔಟ್ ಮಾಡಿ ಸ್ಟೆಲ್ತ್ ಲುಕ್ ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಬಾನೆಟ್ ಆ್ಯಂಡ್ ಸ್ಪೋಕ್ಸ್ ನಮ್ಮದು ಇನೋವಾನು ಸಾಗರ್ ಅವರೇ ಮಾಡಿದ್ದು. ಸೊ ಮುಂಚೆ ಇದು ಬೇರೆ ಕಡೆ ಇತ್ತು, ಇವಾಗ ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕಲ್ಲಿದೆ. ಬಾನೆಟ್ ಆ್ಯಂಡ್ ಸ್ಪೋಕ್ಸ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ನಮ್ಗೆ, ಅಷ್ಟೇ, ಏನು ಟೆನ್ಷನ್ ಇಲ್ಲ. ಸೊ ದಟ್ಸ್ ಆಲ್. ಸಾಗರ್ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ, ಎಲ್ಲಿ ವೀಡಿಯೋಲಿ ಬಂದ್ಗಿಂದು ಬಿಡ್ತಾರೆ ಅಂತ ಹೇಳಿ ಹಿಂಗಾಗಿದೆ. ಆ್ಯಂಡ್ ದೇರ್ ಇಸ್ ಒನ್ ವೆರಿ ಗುಡ್ ಬೈಕ್, ಬಾಯ್ಸ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಪಾಲಿಷ್ ಮಾಡಿಕೊಂಡು. ಇದೊಂದು. ಮತ್ತು ಇನ್ನೊಂದು, ನಾವು ಹೆಲ್ಮೆಟು ಅಷ್ಟೇ ತೊಗೊಂಡಿರೋದು. ಸೊ ಆ ಗಾಡಿಗೆ ಸೂಟ್ ಆಗಂಗೆ ನಾವು ಏರೋ ಹೆಲ್ಮೆಟ್ ತೊಗೊಂಡಿದ್ವಿ. ಇದನ್ನು PPF ಮಾಡಿದ್ದಾರೆ. ಹೆಲ್ಮೆಟ್ ಎಷ್ಟು 55,000 ಏನೋ ಇತ್ತಿದೆ ಅನ್ಸುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಡನ್. ನೋಡಿ, ಇದು ಆ್ಯಕ್ಚುಲಿ ಅದಕ್ಕೆ ಪ್ರಾಪರ್ ಮ್ಯಾಚ್ ಆಗುತ್ತೆ. ಟ್ರಾಫಿ ಇದೆಯಲ್ಲ, ಇದು ಟ್ರಾಫಿ ಸೇಮ್ ಕಲರ್ಸ್. ಸೊ ಅದಕ್ಕೋಸ್ಕರ ಇದ್ರದ್ದು PPF ಮಾಡಿದ್ದಾರೆ. ಸೊ ಇದನ್ನೇನಾದ್ರು ಇಲ್ಲಿ ಇಟ್ಬಿಟ್ರೆ ನಮಗೆ ಇನ್ನೂ ಕ್ರೇಜಿಯಾಗಿ ಕಾಣುತ್ತೆ. ನಿಮಗೆ ಹಿಂಗೆ ಇಟ್ಬಿಟ್ರೆ ಸೇಮ್ ಇದನ್ನು ಹಾಕ್ಕೊಂಡು ಕೂತ್ಕೊಂಡ್ರೆ ಸೇಮ್ ಟ್ರಾಫಿನೇ ಕಾಣುತ್ತೆ. ಸೊ ನಾವು JSPಯಲ್ಲಿ ಈ ಗಾಡಿಗೆ ಪೇಮೆಂಟ್ ಮಾಡ್ಕೊಂಡಿರೋಂಥದ್ದು ಸುಮಾರು ಒಂದು 38 to 40 lakhs. ಯಾಕಂತಂದರೆ ಆಕ್ಸೆಸರೀಸ್ ಎಲ್ಲ ತೊಗೊಂಡ್ರಂಥದ್ದಿದೆ. ಸೊ ಆಲ್ಮೋಸ್ಟ್ 40 ಲಕ್ಷದ ಗಾಡಿಗೆ ಇವರು ಕಟ್ಟಿರೋಂಥದ್ದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಫ್ಯೂಲ್ ಟ್ಯಾಂಕು ಇಲ್ಲಿ ನಟ್ಗಳೇ ಇಲ್ಲ, 4 ನಟ್ಟೇ ಇಲ್ಲ, ಇವೆರಡೇ ನಟ್ಟಿರೋದು. ಇದು ನೋಡಿ, ಕೂರ್ತಾನೇ ಇಲ್ಲ, ಇಷ್ಟು ಇರ್ರೆಸ್ಪಾನ್ಸಿಬಲು. ಇನ್ನೊಂದು, ನಮ್ಮ ರಾಹುಲ್ ಅವರ M ಸ್ಪೋರ್ಟಿಗೆ ಸರ್ವಿಸಿಗೆ ಕೊಟ್ಟಾಗ ಅದರಲ್ಲಿ ಸ್ಕ್ರೂನೇ ಹಾಕಿಲ್ಲ. ಪಾಪ ಅವರು ಟ್ರ್ಯಾಕ್ ಎಲ್ಲ ಮಾಡ್ಬಿಟ್ಟು ಲೀನ್ ಆ್ಯಂಗಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಲೀನ್ ಆ್ಯಂಗಲ್ ತೊಗೊಂಡಿದ್ರೆ, ಆ ಲೀನ್ ಆ್ಯಂಗಲ್ ತೊಗೊಂಡಿರ್ಬೇಕಾದ್ರೆ ಸೀಟ್ ಹೊರಗಡೆ ಬಂದುಬಿಟ್ಟೈತೆ. ಇವಾಗ ಇಲ್ಲಿ ಅರುಣಿಗೆ ರೆಫರ್ ಮಾಡಿದ್ದು JSPಯಲ್ಲಿ ತೊಗೋ ಅಂತ ನಾನು. ಅವ್ರು ನನಗಿಂದು ಬಿದ್ಬಿಟ್ಟವ್ರು, ಏನು ಗುರು ನೀನು ಹೇಳಿರೋಂಥ ಶೋರೂಮಲ್ಲಿ ತಗೊಂಡಿರೋಂಥದ್ದಿದೆ, ಇದು ಹಿಂಗಾಗ್ಬಿಟ್ಟಿದೆ ಹೆಂಗೆ ಅಂತ.
ವೆರಿ ಬ್ಯಾಡ್ ಬೈ JSP BMW. Never not, never under yard, never ever, I'm forever on. Check my rep and on, check my repertoire, don't check me now. Less is checks involved, I've been feeling like I'm next to God. Next to God, next to God. Never not, never under yard, never ever, I'm forever.